PUC ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025 ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 3ರ ಮಾದರಿ ಉತ್ತರಗಳು. ವಿಷಯ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿದೆ. ನೋಡಿ, ನಿಮ್ಮ ಎಕ್ಸಾಮ್ 3 ಮುಗಿದು ಹೋಗಿದೆ. ಈಗ ಎಕ್ಸಾಮ್ 3ನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಇಷ್ಟು ದಿನ ಅಪ್ಲೋಡ್ ಮಾಡಿದ್ದು ನೀವು ಎಲ್ಲರೂ ಸೇರಿ ಅಪ್ಲೋಡನ್ನು ಮಾಡಿದ್ವಿ. ನಮಗೆ ಗೊತ್ತಿರುವಂಥದ್ದೇ ರೈಟ್ ಆನ್ಸರ್ ಅಂತ. ಆದರೆ ಈಗ ಫೈನಲ್ ಆಗಿ ಕೀ ಆನ್ಸರು ರಿಲೀಸ್ ಆಗಿದೆ. ಇದನ್ನು ತಾವುಗಳು ನೋಡಿಕೊಳ್ಳಬಹುದು. ನೋಡಿ, ಫಸ್ಟ್ ಮೇನ್ ಕ್ವಶನಲ್ಲಿ ಡಿ ಹೈದರಾಬಾದ್ ವಿಲೀನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಸೆಕೆಂಡ್ ಮೇನ್ ಕ್ವಶನ್ ನಂಬರ್ 2ನಲ್ಲಿ ಸುಕುಮಾರ ಸೇನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4 MCQs ಎ ಫ್ರಾನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 ಡಿ 3 ಮತ್ತು 4 ಸರಿಯಾದ ಉತ್ತರ ಆಗಿರುತ್ತೆ. ಈಗ ಸೆಕೆಂಡ್ ಮೇನ್ ಕ್ವಶನ್ ಕಡೆಗೆ ನಾವು ಹೋಗೋಣ. ಇದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಲ್ಲಿ 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1966, 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಲ್ಲಾಧಿಕಾರಿ, 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮನಗರ, 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅಣ್ಣಾ ಹಜಾರೆ, 10ನೆಯ ಪ್ರಶ್ನೆ ಡ್ಯಾಶಿಗೆ ಸರಿಯಾದ ಉತ್ತರ 2010. ಈಗ ಥರ್ಡ್ ಮೇನ್ ಕ್ವಶನಲ್ಲಿ ನಾವುಗಳು ಇದ್ದೀವಿ. ನೋಡಿ, ಈಗ ನಿಮಗೆ ಏನಂತೀರ ಸರ್, MCQsಗಳು ಕಂಪ್ಲೀಟ್ ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, ಹಾಗೂ ಏನಂತೀರ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ನಾವೀಗ ಇದ್ದೀವಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನೋಡೋದಾದರೆ ಫಸ್ಟ್ ಆನ್ಸರು ಸರಿಯಾದದ್ದು ಎವೋ ಹೊಯ್ಮ್ ಅಂತ, ನಂತರದಲ್ಲಿ KS, LTTE ಅಂತ ಅಫ್ಘಾನಿಸ್ತಾನ, ನ್ಯಾಟೋ. 4ನೆಯ ಮೇನ್ ಕ್ವಶನನ್ನು ಈಗ ನಾವು ನೋಡ್ತಾ ಹೋಗೋಣ. ಫೋರ್ತ್ ಮೇನ್ ಕ್ವಶನಲ್ಲಿ ನಮಗೆ ಗೊತ್ತಿರುವ ಹಾಗೆ ಏನಂತೀರ ಸರ್, 1 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡಬಹುದಿಲ್ಲಿ. ಫೋರ್ತ್ ಮೇನಲ್ಲಿ 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ವಿದೇಶಿ ಸೇವೆಗಳು. ಯಾವುದಾದ್ರೂ ಒಂದು ಬರೀಬೇಕು, 6 ಇದ್ದಾವೆ. ನೋಡಿ, ಈಗ ಭಾರತೀಯ ರೈಲ್ವೆ ಸೇವೆಗಳು, ಭಾರತೀಯ ಅಂಚೆ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು, ಭಾರತೀಯ ರಕ್ಷಣಾ ಸೇವೆಗಳು, ಭಾರತೀಯ ಆರ್ಥಿಕ ಸೇವೆಗಳು. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಕೇಳಲಾಗಿತ್ತು. 1 ಬರೆದರೆ ಮುಗೀತು. 13ನೆಯ ಪ್ರಶ್ನೆ 1 ಅಂಕದ ಪ್ರಶ್ನೆಯಾಗಿತ್ತು. 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳ ಒಂದುಗೂಡಿ ಸರ್ಕಾರ ರಚಿಸಿ ಆಳ್ವಿಕೆ ನಡೆಸುವ ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಎಂದರೆ ಏನು ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸಿ ಆಳ್ವಿಕೆ ನಡೆಸುವ ವ್ಯವಸ್ಥೆಯನ್ನೇ ನಾವು ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತೇವೆ ಅಂತ ಸರಿಯಾದ ಉತ್ತರ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಗಡಾಫಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 15ನೆಯ ಪ್ರಶ್ನೆಗೆ ಯಾವ ರಾಷ್ಟ್ರಗಳು ಅಂತ ಕೇಳಲಾಗಿತ್ತು. ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇದು ಸರಿಯಾದ ಉತ್ತರ ಆಗಿದೆ. 16ನೆಯ ಪ್ರಶ್ನೆಗೆ ಏನಂತೀರ ವರ್ಣಭೇದ ನೀತಿ. ಇದು ಚರ್ಮ ಬಣ್ಣದ ಆಧಾರದ ಮೇಲೆ ಕರಿಯ ಮತ್ತು ಬಿಳಿಯ ಎನ್ನುವ ತಾರತಮ್ಯ ಮಾಡುವ ಜನಾಂಗೀಯ ಭೇದ, ಶ್ವೇತವರ್ಣ ಶ್ರೇಷ್ಠತೆ ಎಂಬ ತಾರತಮ್ಯ ನೀತಿಯೇ ವರ್ಣಭೇದ ನೀತಿಯಾಗಿದೆ. ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. 20 ಅಂಕಗಳು ಕಂಪ್ಲೀಟ್ ಆಯಿತು. ಈ ಪೇಪರನ್ನೇ ಇವ್ಯಾಲ್ಯುವೇಟ್ರು ಮುಂದುಗಡೆ ಇಟ್ಕೊಂಡು ನಿಮ್ಮ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ತಪ್ಪು ಉತ್ತರಗಳು ನಿಮಗೆ ಕಂಡು ಬಂದಲ್ಲಿ ತಾವುಗಳು ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದಾಗಿದೆ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಕನ್ನಡ ಮೀಡಿಯಂ ಪೊಲಿಟಿಕಲ್ ಸೈನ್ಸ್ ಯಾರೆಲ್ಲ ರಾಜ್ಯಶಾಸ್ತ್ರ ಕನ್ನಡ ಮೀಡಿಯಂ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ. ಇದಾದ ನಂತರ ಮುಂದಿನ ವಿಡಿಯೋ ಅಂದರೆ ಇದೇ ವಿಡಿಯೋದಲ್ಲಿ ಮುಂದಿನ ಭಾಗ ನಮ್ಮ ಇಂಗ್ಲೀಷ್ ಮೀಡಿಯಮ್ಮು ನಲ್ಲಿ ಬರೆದಂಥ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರುತ್ತೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೋಬೋದು ವಿದ್ಯಾರ್ಥಿಗಳು. ಇದಿಷ್ಟು ಬರೆದ್ರೆ 4 ಮಾರ್ಕ್ಸು, 3 ಮಾರ್ಕ್ಸ್, 5 ಮಾರ್ಕ್ಸ್ ಕೊಡಲ್ಲ. ಇವೆಲ್ಲ ಪಾಯಿಂಟ್ಸ್ಗಳಾಗಿರುತ್ತೆ. ವಿವರಣೆ ಅಂತ ಹೇಳಿದರೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂದರೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಇವೆಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ಆಗ ಮಾತ್ರ ನಿಮಗೆ ಔಟ್ ಆಫ್ ಅಂಕಗಳನ್ನು ಪಡೀಲಿಕ್ಕೆ ಅರ್ಹರಾಗ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಜೀವನ ವ್ಯರ್ಥ ಆಗುತ್ತೆ. ಮುಂದಿನ ತಯಾರಿಯನ್ನು ನಡೆಸಿ. ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿರೋ ಅಥವಾ ಪ್ರೈವೇಟ್ ಕೆಲಸದಲ್ಲೇ ಇರ್ತಿರೋ ಅಥವಾ ಇನ್ನು ಮುಂದೆ ಓದ್ತಿರೋ ಅವೆಲ್ಲ ನಿಮಗೆ ಬಿಟ್ಟಿರುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸು. ಸೆಕೆಂಡ್ ಇಯರ್ PUC ಎಕ್ಸಾಮ್ 3 ಸ್ಕೀಮ್ ಆಫ್ ವ್ಯಾಲ್ಯುವೇಷನ್
ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 3 ಆ್ಯನ್ಯುವಲ್ ಎಕ್ಸಾಮ್ 3 ಆಯಿತಾ. ಇದರಲ್ಲಿ ತಾವು ಎಲ್ಲರೂ ಕೂಡ ಏನನ್ನು ಬರೆದಿದ್ರಿ ಅಂದರೆ ಪೊಲಿಟಿಕಲ್ ಸೈನ್ಸು ಇಂಪ್ರೂವ್ಮೆಂಟ್ಗಾಗಿ ಅಥವಾ ಫೇಲ್ ಆದವರು ಅವರು ಕೀ ಆನ್ಸರ್ಗಳನ್ನು ನೋಡಿಕೊಳ್ಳಬಹುದು. ಇದೇ ಒಂದು ಕೀ ಆನ್ಸರನ್ನು ಇಟ್ಕೊಂಡು ನಿಮ್ಮ ಪೇಪರನ್ನು ವ್ಯಾಲ್ಯುವೇಟರ್ ಮಾಡಲಾಗುತ್ತೆ. 1ನೇ ಆನ್ಸರು ಮರ್ಜಿಂಗ್ ಆಫ್ ಹೈದರಾಬಾದ್, 2nd ಆನ್ಸರ್ ಸುಕುಮಾರ್ ಸೇನ್, 3rd ಆನ್ಸರ್ ಜ್ಯೋತಿಬಾಯಿ ಫುಲೆ, 4th ಆನ್ಸರ್ ಫ್ರಾನ್ಸ್, 5th ಆನ್ಸರ್ ಡಿ, ದಟ್ ಈಸ್ 3 and 4 ಅಂತ. ಸೆಕೆಂಡ್ ಮೇನ್ ಕ್ವಶನಲ್ಲಿ ನಾವು ನೋಡೋದಾದರೆ ಏನಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. 1966 ಡೆಪ್ಟಿ ಕಮಿಷನರ್. ನೆಕ್ಸ್ಟ್ ಆನ್ಸರ್ 8th ರಾಮನಗರ, 9th ಆನ್ಸರ್ ಅಣ್ಣಾ ಹಜಾರೆ, 10th ಆನ್ಸರ್ 2010. ಈಗ ಥರ್ಡ್ ಮೇನ್ ಕ್ವಶನಲ್ಲಿದ್ದೀವಿ, ಎ ಪಾರ್ಟಿನ 3ನೆಯ ಭಾಗ, ದಟ್ ಈಸ್ ಕ್ವಶನ್ ನಂಬರ್ 11ಅಲ್ಲಿ ನಾವು ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನೋಡಬಹುದು. ಇಲ್ಲಿ AO ಹೋಮ್ ಹುಯೂಮ್ ಆಯಿತಾ, KAS, LTTE ಅಫ್ಘಾನಿಸ್ತಾನ್, ನಾಟಾ, ಇದು ಎಲ್ಲವೂ ಕೂಡ ಮ್ಯಾಚ್ ದ ಫಾಲೋಯಿಂಗಿನ ಆನ್ಸರ್ಗಳಾಗಿದೆ. ಈಗ ನಾವು 4th ಮೇನ್ ಕ್ವಶನ್ 1 ಮಾರ್ಕ್ಸ್ 1 ವರ್ಡ್ ಆನ್ಸರ್ 1 ಸೆಂಟೆನ್ಸನ್ನು ನೋಡಬಹುದು. 1 ಅಂಕದ ಪ್ರಶ್ನೆಗಳು. ಇಂಡಿಯನ್ ಫಾರಿನ್ ಸರ್ವೀಸಸ್, ಇಂಡಿಯನ್ ರೆವಿನ್ಯೂ ಸರ್ವೀಸಸ್, ಇಂಡಿಯನ್ ರೈಲ್ವೆ ಸರ್ವೀಸಸ್, ಇಂಡಿಯನ್ ಡಿಫೆನ್ಸ್ ಸರ್ವೀಸಸ್, ಇಂಡಿಯನ್ ಎಕನಾಮಿಕ್ ಸರ್ವೀಸಸ್, ಇಂಡಿಯನ್ ಪೋಸ್ಟ್ ಆಫೀಸಲ್ ಸರ್ವೀಸಸ್, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವೀಸಸ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವೀಸಸ್, ಇವೆಲ್ಲದರಲ್ಲಿ 9ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು, 1 ಅಂಕ ನಿಮಗೆ ಎಕ್ಸಾಮಲ್ಲಿ ಸಿಗ್ತಾಯಿತ್ತು. ಯಾವುದು ಬರೆದಿದ್ದೀರಾ ನೋಡ್ಕೊಳ್ಳಿ. ಇದನ್ನು ಬಿಟ್ಟು ಮತ್ತೆ ಏನು ಬರೆದೀನಿ ಅಂದರೆ ಭಾಳ ಕಷ್ಟ ನಿಮ್ಮದು. ಈಗ 13ನೆಯ ಮೇನ್ ಕ್ವಶನ್ ನೋಡೋಣ. ಕೊಲಿಷನ್ ಈಸ್ ಫಾರ್ಮ್ಡ್ ಬೈ 2 or more, ನೋಡಿ ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅಂತ ಇದೆ. ಬೈ 2 or more ಪೊಲಿಟಿಕಲ್ ಪಾರ್ಟೀಸ್ ಆನ್ ಕಾಮನ್ ಅಜೆಂಡಾ ವೆನ್ ನೋ ಪಾರ್ಟಿ ಗೇನ್ಸ್ ಕ್ಲಿಯರ್ ಮೆಜಾರಿಟಿ ಆನ್ ಇಟ್ಸ್ ಓನ್ ಅಂತ. ನಂತರದಲ್ಲಿ 14ನೆಯ ಪ್ರಶ್ನೆ ಮುನವರ್ ಗಡಾಫಿ ಅನ್ನುವಂಥದ್ದು ಸರಿಯಾದ ಉತ್ತರ. 15ನೆಯ ಪ್ರಶ್ನೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. 16ನೆಯ ಪ್ರಶ್ನೆ ಡಿಸ್ಕ್ರಿಮಿನೇಷನ್ ಅಮಾಂಗ್ ಹ್ಯೂಮನ್ ಬೀಯಿಂಗ್ಸ್ ಆನ್ ದಿ ಬೇಸಿಸ್ ಆಫ್ ದಿ ಕಲರ್ ಆ್ಯಂಡ್ ರೈಸ್ ಬ್ಲ್ಯಾಕ್ ಈಸ್ ಕಾಲ್ಡ್ ಅಪಾರ್ಥೈಡ್. ವಾಟ್ ಈಸ್ ಅಪಾರ್ಥೈಡ್ ಅಂತ ಕೇಳಲಾಗಿತ್ತು. ಇಲ್ಲಿಗೆ 20 ಅಂಕಗಳು ಮುಗಿದೋಯಿತು. 24 ಅಂಕಗಳು ತೆಗೆದರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ಡ್ ಮಾಡಲಾಗುತ್ತೆ. ಈಗ ಪಾರ್ಟ್ ಬಿನಲ್ಲಿ ತಾವುಗಳು ಎಲ್ಲರೂ ಕೂಡ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾವುದಾದ್ರೂ ಆನ್ಸರ್ ನಿಮಗೆ ಇದರಲ್ಲಿ ತಪ್ಪು ಕಂಡಲ್ಲಿ ತಾವುಗಳು ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದು. ಅದರ ಒಂದು ಕೊನೆಯ ದಿನಾಂಕ ಕೂಡ ಆಲ್ರೆಡಿ ಡಿಸ್ಪ್ಲೇ ಆಗಿದೆ. ಅದನ್ನು ನಾನು ಒಂದು ವಿಡಿಯೋ ಮಾಡಿ ಯಾವ ರೀತಿಯಾಗಿ ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕು, ಏನು ತೊಂದರೆ ಇದೆ ಅದಕ್ಕೆಲ್ಲ ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಸಬ್ಜೆಕ್ಟಿನ ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ಗಳು ಫೈನಲ್ ಆಗಿ ಬಂದಿರುವಂಥ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಹಾಗೂ ಫ್ಯೂಚರ್.